Disclaimer. This video is made for entertainment purpose only. It doesn't mean to hurt any. And don't take it seriously. ನೋಡಿ guys, ನೋಡಿ ರೋಡ್ ನೋಡಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ಡೈನಮೈಟ್. ಗಾಡಿ ಲೋಡ್ ಆಗ್ತಾ ಇದೆ. ಲೋಡ್ ಮಾಡ್ಕೊಂಡು ಬಳ್ಳಾರಿಗೆ ಹೋಗ್ಬೇಕು. ಸ್ಕ್ರ್ಯಾಪ್ ಲೋಡು ಲೋಡೇ ಆಗ್ತಾ ಇಲ್ಲ, ಭಾರಿ ಕಿರಿಕಿರಿ ಲೋಡ್ ಆಗ್ತಾ ಇದೆ. ಆ ಲೋಡ್ ಯಾವಾಗ ಹೋಗುತ್ತೋ, ನಾವು ಯಾವಾಗ ಹೋಗ್ತೀವೋ ಒಂದು ಗೊತ್ತಿಲ್ಲ. ಮಳೆ ಬೇರೆ ಬರೋ ಥರ ಇದೆ. ಮಳೆ ಸಿಕ್ತು ಅಂದರೆ ಗಾಡಿ ಅಂತೂ ಓಡ್ಸೋಕ್ಕಾಗಲ್ಲ. ನಾನಲ್ಲ ಡ್ರೈವರ್ ಇದ್ದಾರೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ. ನಮ್ಮ ಡ್ರೈವರ್ ಒಳ್ಳೆ ಬಂಗಡೆ ಊಟ ಮಾಡ್ತಾವ್ರೆ. ಏನಾರು ಹೇಳ್ರಿ, ಊಟ ಹೆಂಗೈತೆ? ನಾವಂತೂ ಆರಾಮಾಗಿ ಹೋಟ್ಲಾಗ ಊಟ ಮಾಡ್ಕೊಂಡು ಬಂದ್ವಿ. ಅವ್ರು ಮಲ್ಕೊಂಡಿದ್ರು ಅಂತ ಪಾರ್ಸಲ್ ತಗೊಂಡ್ಬಂದಿವಿ. ನೀರಿಲ್ಲ ಏನಿಲ್ಲ, ಹಂಗೆ ತಿಂತವ್ರೆ. ತಿನ್ನಲಿ ಅಂತ ಸುಮ್ಮನೆ ಬಿಟ್ಟಿವಿ. ನೋಡೋಣ ಅಂತೂ ರಾತ್ರಿ ಆಗೋಗಿ ಬಿಟ್ಟು ಗಾಡಿ ಅಂತೂ ಲೋಡ್ ಆಗೇ ಇಲ್ಲ. ಇನ್ನು ಮತ್ತೆ ನಾಳೆ ಬೆಳಗ್ಗೆ ಲೋಡ್ ಮಾಡ್ತಾರಂತೆ. ನಮ್ಮ ಡ್ರೈವರ್ ಅಂತೂ ಮೂಡ್ ಆಫ್ ಅಲ್ಲೇ ಇದ್ದಾರೆ. ಆ ಕಡೆ ನಿದ್ದೇನೂ ಇಲ್ಲ, ಈ ಕಡೆ ಮುದ್ದೇನೂ ಇಲ್ಲ. ಏನ್ ಮಾಡೋದು ಏನ್ ಬಿಡೋದು ಗೊತ್ತಿಲ್ಲ. ಇನ್ನೊಂದು ಪಾರ್ಟಿ ಮನೆಗೆ ಹೋಗ್ಬೇಕಂತೆ, ನಿಲ್ಸ್ಕೋಬೇಕಂತೆ. ಏನ್ ಮಾಡೋದು ಗೊತ್ತಿಲ್ಲ. ಹೋಗ್ತಾ ಇದೀವಿ ನೋಡ್ರಿ. ನಮ್ಮ ಡ್ರೈವರ್ ಏನೋ ಅಡುಗೆಗೆ ಏನೋ ಐಟಮ್ಸ್ ತಗೋಬೇಕು ಅಂತಿದ್ದಾರೆ. ನೋಡ ಇನ್ನು ಏನ್ ಮಾಡೋದು ಅಂತ ನೋಡು ಮುಂದೆ. ಮಾರ್ಕೆಟಿಗೆ ಅಂತೂ ನಮ್ಮ ಡ್ರೈವರ್ ಅನ್ಕೊಂಡು ಸಾಧಿಸೇ ಬಿಟ್ರು. ಐಟಮ್ಸ್ ಎಲ್ಲ ತಗೊಂಡ್ರು. ಇಲ್ಲರಿ ನಮ್ ಕುಕ್ಕ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈಗ ನಮ್ಮ ಬಾಸ್ ಟೀ ಮಾಡ್ತಾರಂತೆ. ಟೀ ಕುಡ್ದು ಅಡುಗೆ ಮಾಡಿ ನೀರು ಬರುತ್ತೆ, ಅಡುಗೆ ಮಾಡ್ಕೊಂಡು ಆಮೇಲೆ ಮಲ್ಕೊಳ್ಳೋದು. ಆಮೇಲೆ ಬೆಳಿಗ್ಗೆ ಲೋಡು ನೋಡ ಬಿಟ್ರೆ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ದಾಲು ಆಮೇಲೆ ಆಮ್ಲೆಟಾ? ಸಣ್ಣ ಬಿಟ್ರೆ ಕೊತ್ತಂಬರಿ ಬಿಟ್ರು ರೆಡಿ ಆಗ್ತಾ ಇದೆ. ನಮ್ಮ ಭಟ್ರು ಮಾಡ್ಕೊಟ್ಟಿದ್ದು ಮಕ್ಕಳ ರೀತಿಯಿಂದ ಮಲ್ಕೊಬಿಡೋದು. ನೋಡ ಅಡುಗೆ ರೆಡಿ ಆಗ್ತಾ ಇದೆ. ಟೇಸ್ಟ್ ಮಾಡುವ. ಆಮೇಲೆ ಮ್ಯಾಚ್ ನೋಡ್ತಾ ಅಡುಗೆ ಮಾಡ್ತಿರೋ ನಮ್ಮ ಭಟ್ರು ನಾವು. ಬಾಸ್ ಬ್ಯಾಟಿಂಗ್. ಜಾಗ ಸಾಕಾಗ್ತಿಲ್ಲ, ಎಲ್ಲ ಹೀಟ್ ಆಗ್ತಾ ಇದೆ. ಅಣ್ಣ ಸ್ವಲ್ಪ ಓಪನ್ ಮಾಡ್ರಿ, ಬಟ್ಟೆ ಕೊಡ್ರಿ ನನಗೆ. ನೋಡೋಣ ಯಾವ ಥರ ಕೊತ್ತ ಅಂತ ಐತೆ ಅಂತ. ಭಟ್ರು ರುಚಿ ಅಂತ ಇದೆ ಹೆಸರು. ಹಲೋ ಗಾಯ್ಸ್, ಅಂತೂ ಊಟ ರೆಡಿ ಆಯ್ತು. ನಮ್ಮ ಭಟ್ರು ಊಟ ಮಾಡಕ್ ಕೂತೇ ಬಿಟ್ರು. ಟೇಸ್ಟ್ ಮಾಡಿ ನೋಡ್ಬೇಕು. ಆಹಾ ಅಮೃತ. ಅದೇನೋ ಒಂದು ಡೈಲಾಗ್ ಐತೆ, ಬರ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಟೈಮ್ ನೆನಪಿ ಬಂದ್ರೆ ಹೇಳ್ತೀನಿ. ಏನಂತೀವಿ ಸಗರೆ? ಇನ್ನೇನಿದ್ರು ಶುಭೋದಯ ಗೆಳೆಯರೆ. ಬಾಸು ಬೆಳಿಗ್ಗೆನೇ ಎದ್ದು, ಬೆಳಿಗ್ಗೆನಲ್ಲ 10 ಗಂಟೆ ಆಗೈತೆ. ಅಷ್ಟೊಂದು ಟೀ ಮಾಡಿದ್ರು. ಟೀ ಕುಡ್ಕೊಂಡು ನೋಡ್ರಿ
ದಿಸ್ ಇಸ್ ಇಮ್ರಾನ್ ಖಾನ್. ಈಗ ನೋಡಿ ಹೋಗ್ಬೇಕೀಗ. ತಿಂಡಿ ಗಿಂಡಿ ಇಲ್ಲ, ನಿನ್ನೆ ನೈಟಿಂದ ಐತೆ, ಬಿಸಿ ಮಾಡೋದೈತೆ, ತಿನ್ನೋದೈತೆ. ಬಿರಿಯಾನಿ ಮಾಡ್ತಿದ್ದೀವಿ ಗಾಯ್ಸ್ ಅಂದ್ಬಿಟ್ಟಿದ್ದೀನಿ. ನೋಡುವ ಮುಂದೆ ಏನಾಗುತ್ತೆ ಅಂತ. ಗೈಸ್ ಈಗ ರೈಸು ದಾಲು ನಮ್ಮ ಬಾಸು ಬಿಸಿ ಮಾಡಿದ್ದಾರೆ, ಈಗೇನು ತಿನ್ನೋದಷ್ಟೇ. ಗಾಡಿ ಇವತ್ತಿಂದು ಲೋಡ್ ಆಗ್ತಾಯಿತ್ತು. ಡೀಸೆಲ್ ಖಾಲಿಯಾಗಿ ಎಲ್ಲ ಖಾಲಿಯಾಗಿ ಗಾಡಿ ನಿಲ್ಸ್ಕೊಂಡಿವಿ. ಎಲ್ಲ ಹಾಕ್ಕೊಂಡು ಗಾಡಿ ಲೋಡ್ ಹಾಕಬೇಕು, ಪೇಮೆಂಟ್ ಮಾಡಿಸಿ ಹೋಗೋದು. ಬಾಯ್ ಐಸ್ ನೋಡಿ ಟೀಮ್ ಮಾಡ್ತಾ ಇರೋದು. ನೀರು ಜಾಸ್ತಿ, ಹಾಲು ಕಮ್ಮಿ, ಹಾಲು ಸ್ವಲ್ಪ ಇರೋದು ಹಾಕಿ ಹಾಕಿ. ಇವ್ರು ಎದ್ರೆ ಮುಕ್ಲೇರಿ ಬೈತಾರೆ. ಊಟಕ್ಕೆ ಮೀನು ತರಕ್ಕೆ ಹೋಗಿದ್ವಿ, ಮೀನು ಸಿಗಲಿಲ್ಲ. ಮೀನಿಲ್ಲ ಅಂತ ಊಟನೇ ಬೇಡ ಅಂತ ಬರೀ ಟೀ ಕುಡಿಯೋಣ ಅಂತ ಮಾಡ್ತಾ ಇದ್ದೀವಿ. ಮತ್ತು ಟೀ ಕುಡಿಯೋದು ಮತ್ತು ಮಗಳು ಇವ್ರು ಎಷ್ಟೊತ್ತೆ ರೋಡ್ ಮಾಡ್ತಾರೋ ಆಮೇಲೆ ಹೋಗೋದು. ಸರಿ ನೋಡೋಣ ಏನಾಗುತ್ತೆ ಅಂತ. ಗಾಡಿ ಲೋಡ್ ಆಗ್ತಾ ಇದೆ, ಇನ್ನೂ ಮುಗ್ದೇ ಇಲ್ಲ. ಆಯ್ತು 2 ದಿವಸ ಆಯಿತು ಇಷ್ಟು ಲೋಡ್ ಮಾಡೋದಕ್ಕೆ. ಇನ್ನು ಎಷ್ಟಿದೆಯೋ ಏನು ಕಥೆನೋ, ಇನ್ನೂ ಲೋಡ್ ಮಾಡ್ತಾ ಇಲ್ಲ. ನೋಡುವ ಗೈಸ್, ಗಾಡಿ ಅಂತೂ ಲೋಡ್ ಆಯಿತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಿಲ್ ಸಿಗಲಿಲ್ಲ. ಹುಚ್ಚಾಟ ನೋಡಿ ನಮ್ಮ ಡ್ರೈವರ್ ಎಲ್ಲ ನಗಾಡ್ತವ್ರೆ. ಏಯಪ್ಪ ಮಳೆ ಅಂದರೆ ಮಳೆಯಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಾಳೆ ಇನ್ನು ಬೆಳಗ್ಗೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಬಿಲ್ಲೆಲ್ಲ ಸಿಕ್ಕಿದ ಮೇಲೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಕಾಯ್ತಾರೆ. ಮಧ್ಯಾಹ್ನ ಆಗೋಗೇ ಬಿಡ್ತು. ಎದ್ದಿದ್ದೆ ಮಧ್ಯಾಹ್ನ. ಬೆಳಿಗ್ಗೆ ತಿಂಡಿ ಗಿಂಡಿ ಏನೂ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಭಟ್ರು ಮಧ್ಯಾಹ್ನ ಎದ್ದವ್ರೆ ಮೀನು ತಗೊಬಂದ್ರು ನೋಡ್ರಿ. ಮೀನು ಮಂಡಿ ಎಲ್ಲ ಅವರೇ ಕಟ್ ಮಾಡಿಕೊಟ್ರು. ಒಳ್ಳೆ ಮೀನು ಸಾರು ಮಾಡ್ತೀನಿ ಅಂದ್ರೆ ನಾನು ಮೀನು ತಿನ್ನಲ್ಲ ಮಲ್ಲ, ಇವ್ರು ಮೀನು ಸಾರು ಮಾಡ್ತೀನಿ ಅಂದ್ರೆ ಮತ್ತು ನಮ್ಮ ಭಟ್ರಿಗೆ ಇಷ್ಟ ಐತೆ ಅಂತ ಮೀನು ಸಾರು ಮಾಡಿಸ್ತಾ ಇದ್ದಾರೆ. ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂಥದ್ದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹೇಗೆ ಗೈಸ್ ನೋಡಿ, ಇದೇ ಇವತ್ತಿನ. A few moments later. ಅಂತೂ ಗಾಡಿ ಲೋಡ್ ಆಯಿತು, ಬಿಲ್ ಸಿಕ್ತು, ಹೋಗ್ತಾ ಇದ್ದೀವಿ. ಡೀಸೆಲ್ ಹಾಕ್ಸೋಣ ಅಂತ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೆ. ಈ ಕಡೆನೇ ಇರೋದು ನೋಡಿ ಗಾಯ್ಸ್, ಡೀಸೆಲ್ ಹಾಕ್ತಾ ಇದ್ದಾರೆ. ನಮ್ಮ ಡ್ರೈವರೇ ಹಾಕ್ತಾರೆ, ಅವ್ರದ್ದೇ ಅಫಿಷಿಯಲ್ ಬಂಕ್ ಅನ್ಸುತ್ತೆ. ಗಾಯ್ಸ್ ಡೀಸೆಲ್ ಹಾಕಾಯ್ತು. ಡೀಸೆಲ್ ಹಾಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ತೋರ್ಸೋಣ ಏನೇನಾಗುತ್ತೆ ಅಂತ. ಅವನಿವೆ ನೋಡಿ ಗಾಯ್ಸ್, ನೋಡಿ ಎಷ್ಟು ದೂರದಿಂದ ಬಂದೀವಿ ಅಂದರೆ ಬರೀ ರೋಡ್ ಇದೇ ಥರ, ಬರೀ ಹೊಂಡಗುಂಡಿ, ಬರೀ ಹೊಂಡ. ಏನು ಬ್ಲಾಗು, ರೋಡ್ ನೋಡು, ಗುಂಡಿ ನೋಡು, ಸಾಕಾಗೋಯ್ತು. ಈಗ ಗುಂಡಿ ತಪ್ಸನಾಗಿ ನೋಡ್ರಿ ಗುಂಡಿ ತಪ್ಸಿದ್ರೆ ಒಂದು ಗುಂಡಿಗೆ ಏನ್ ಮಾಡೋದಪ್ಪ. ನಮ್ಮ ಡ್ರೈವರ್ ಜೀವನ ಬಹಳ ಕಷ್ಟ ಇದೆ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟೆ. ನಮ್ಮ ಭಟ್ರು ಬರ್ತಾರೆ. ಹ್ಯಾಪಿ ಬರ್ಡೇ ಟು ಮೀ. ನೋಡ್ರಿ
ಚಿಂತೆ ಇಲ್ದನಿ ಸಂತೆಲ್ಲ ನಿದ್ದಂತೆ. ಅಣ್ಣ ನನ್ನ ಕೈಯಲ್ಲಿ ಹೇಳೋದು ಹಾ ಇಲ್ದಾನಿ ಸಂತೆಯಲ್ಲೂ ನಿದ್ದೆ. ವ್ಲಾಗ್ ಮಾಡಿದ್ರೆ ಎಚ್ಚರ ಇಲ್ಲ ಅಂದ್ರೆ ಅವನು ಹಾ ಇಂಥ ಗುಂಡಿಯಲ್ಲೂ ಮಕ್ಕಂಡೇನಂದ್ರೆ ಇನ್ ಗ್ರೇಟ್. ಗ್ರೇಟ್, ಭಾರಿ ಗ್ರೇಟ್ ಅಂದ್ರೆ ಭಾರಿ ಗ್ರೇಟ್. ಮಲಗಿಲ್ಲ ಅಂತ ಬಿಡ್ರಿ. ಹೇಳು ನಿಮ್ಮ ಅಭಿಮಾನಿ ಅಣ್ಣ ಅಂತ. ನೋಡ್ರಿ ಅವ್ನು ಯಾವಾಗ್ಲೂ ನಗಾಡ್ತಾನೆ ಇರ್ತಾನೆ. ಹಸನ್ ಮುಖಿ ಅವನು. ನಗು ಮುಖ ದೊಡೆಯ ಅಂತ ನಮ್ಮ ಊರಲ್ಲಿ ನಿಂಗೆ ಹೆಸರಿಟ್ಟಿದ್ದಾರೆ. ಏನ್ ನಿದ್ದೆ ಅಂದ್ರೆ ಆ ಹೊಂಡ ಗುಂಡಿ ರೋಡ್ ಆಗೋಕ್ಕೂ ಸ್ವಲ್ಪ ಒಳ್ಳೆ ರೋಡ್ ಸಿಕ್ತು. ಮಲ್ಕೊಂಡಿದ್ದವನು ಇವಾಗೇ ಬಂದಿದ್ದಿದ್ದು ಇಲ್ಲಿ. ಟೈಮ್ ಎಷ್ಟು 11 ಗಂಟೆ ಏನೋ ಆಗಿದೆ. ಯಪ್ಪ ಏನು ನಿದ್ದೆ ಅಂದರೆ ಬ್ಯಾಟ್ರಿ ಬಂದಿದ್ದು ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ. ಅವರು ಸುಮ್ಮನೆ ಇದ್ದಾರೆ, ನಾನು ಸುಮ್ಮನೆ ಮಲ್ಕೊಂಡಿದ್ದೆ. ಸೂರ್ಯನ ಬೆಳಕು ಹಂಗೆ ಕಣ್ಣಿಗೆ ಹೊಡಿತಾ ಹಿಂಗೆ ಎಚ್ಚರ ಆಯಿತು. ಇಲ್ಲಿ ಇನ್ನೇನೋ ಹರಿಕತೆ ಇದೆ ಅಂತೆ. ನಾವು ಹಿಂಗೆ ಅಲ್ಲಿ ಒಳಗೆ ಕೂರಕ್ಕಾಗದೆ ಯಾವುದೋ ಮರದಡಿಗೆ ಬಂದು ಹಿಂಗೆ ನೋಡೋಣ ಏನಾಗುತ್ತೆ ಅಂತ. ಗಾಡಿ ಒಳಗೆ ಬಿಟ್ಟರು ತೂಕ ಮಾಡಿಸ್ತಾ ಇದ್ದೀವಿ. ನೀವು ಹೋಗ್ಬೇಕು ಮುಂದೆ ತೂಕ ಮಾಡಿಸ್ಕೊಂಡು ಮುಂದೆ ಹೋಗೋದು ನೋಡೋಣ. ನೋಡಿ ನೋಡಿ ಗಾಯ್ಸ್, ನೋಡಿ ಯಾವ ಥರ ಇದೆ ಅಂತ. ಎಂತ ಐರನ್ ಫ್ಯಾಕ್ಟ್ರಿ ಅಂದ್ರೆ ಇದು? ಐರನ್ ಫ್ಯಾಕ್ಟ್ರಿನಾ? ಅಭಿನಗರ್ ಫ್ಯಾಕ್ಟ್ರಿ. ಮ್ಯಾಗ್ನೆಟ್ ನೋಡಿ ಗಾಯ್ಸ್. ಇಲ್ಲೇ ನಮ್ಮ ಗಾಡಿ ಖಾಲಿ ಆಗೋದು. ಗಾಡಿ ಖಾಲಿ ಆಗ್ತಾ ಇದೆ. ಆಗೋಗಿ ಡೈರೆಕ್ಟ್ ಬೆಂಕಿಗೆ ಹಾಕೋದೇನು. ಗೈಸ್ ಗಾಡಿ ಎಲ್ಲ ಖಾಲಿ ಆಯಿತು. ನಾವು ಕರ್ನಾಟಕ ಅನ್ಕೊಂಡಿದ್ವಿ, ಆಂಧ್ರ ಬಾರ್ಡ್ರ್ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಗಾಡಿ ಖಾಲಿಯಾಗಿ ಈಗ ಹೋಗ್ತಾ ಇದೀವಿ ಬಳ್ಳಾರಿ ಕಡೆ. ಗಾಡಿ ಖಾಲಿ ಆಗಿದ್ರ ಜೊತೆಗೆ ನಾವು ಸ್ನಾನ ಗಿನ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ, ನಮ್ಮ ಡ್ರೈವರು ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಬಾಂಡ್ ಕಟ್ ಗೀನ್ ಕಟ್ ಎಲ್ಲ ಹೊಡಿತಾವ್ರೆ. ನೋಡುವ ಏನ್ ಮಾಡೋದು ಫ್ರೆಂಡ್ಸ್, ಎಲ್ಲ ಗಾಡಿ ಓಡಿಸಿ ಓಡಿಸಿ ಫುಲ್ ಫ್ಲಾಪ್ ಆಗಿಬಿಟ್ಟಿದೆ. ಈಗ ಸ್ನಾನ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ ಈಗ ನಮ್ಮ ಪ್ರಯಾಣ ಬಳ್ಳಾರಿ ಕಡೆ ಸಾಗ್ತಾ ಇದೆ. ಈಗ ಬಳ್ಳಾರಿ ಹೋಗಿ ನೋಡಬೇಕು. ಇವತ್ತು ನೋಡಾಗುತ್ತಾ, ನಾಳೆ ನೋಡಾಗುತ್ತಾ, ಈಗ ಏನಿದೆ ಗೊತ್ತಿಲ್ಲ. ನೋಡೋಣ, ಬಡವ್ರ ಹುಡುಗನ ಬೆಳೆಸಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.